ರಾವಣನಿಗೆ ನಿಜವಾಗ್ಲೂ 10 ತಲೆ ಇತ್ತ ಅಥವಾ ಅದು ಒಂದು ಸಂಕೇತನಾ? ರಾಮ ಬಾಣ ಬಿಟ್ಟರೂ ರಾವಣ ಸಾಯೋದಿಲ್ಲ. ಯಾಕಂದರೆ ಹೊಕ್ಕಳಲ್ಲಿ ಅಮೃತ ಕಲಶ ಇತ್ತು, ಅದನ್ನು ವಿಭೀಷಣ ತಿಳಿಸ್ತಾನೆ. ಆದರೆ ಸ್ನೇಹಿತರೆ, ರಾವಣ ಅಷ್ಟು ಸುಲಭವಾಗಿ ಸಾಯುವಂಥ ಆಸಾಮಿ ಏನು ಅಲ್ಲ. ಅವನ 10 ತಲೆಗೂ ಅವನ ಸಾವಿಗೂ ದೊಡ್ಡ ಸಂಬಂಧನೇ ಇದೆ. ಈಗ ಕೇಳಿ, ಈ ರಾವಣನ 10 ತಲೆ 10 ಕೆಟ್ಟ ಗುಣಗಳು ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಹೀಗೆ ಸ್ನೇಹಿತರೆ, ರಾಮ ಒಂದೊಂದು ಬಾಣ ಬಿಟ್ಟಾಗ ಒಂದೊಂದು ತಲೆ ಬೀಳುತ್ತೆ. ಆದರೆ ಮತ್ತೆ ಹುಟ್ಟುತ್ತೆ ಯಾಕೆ? ಯಾಕಂದರೆ ಒಂದು ಕೆಟ್ಟ ಗುಣ ಸತ್ತ ತಕ್ಷಣ ಮತ್ತೊಂದು ಕೆಟ್ಟ ಗುಣ ಹುಟ್ಟುತ್ತೆ. ಕೊನೆಗೆ ಈ ರಾಮ ಹೊಕ್ಕಳಲ್ಲಿರುವಂತಹ ಅಮೃತ ಕಳಶಕ್ಕೆ ಬಾಣ ಹೊಡಿತಾನೆ. ಅಂದರೆ ರಾವಣನ ಅಹಂಕಾರದ ಮೂಲಕ್ಕೆ ಬಾಣವನ್ನು ಬಿಟ್ಟ ಶ್ರೀರಾಮ. ಆಗ 10 ತಲೆಯು ಒಟ್ಟಿಗೆ ಉದುರಿ ಹೋಯಿತು. ಇದನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ, ನಮ್ಮಲ್ಲೂ 10 ತಲೆಯ ರಾವಣ ಇದ್ದಾನೆ ಸ್ನೇಹಿತರೆ. ಕೋಪ, ಅಹಂಕಾರ, ಆಸೆ ಅದನ್ನು ಕೊಲ್ಲೋಕೆ ನಾವು ನಮ್ಮ ಹೊಕ್ಕಳು ಅಂದರೆ ದುರ್ಬಲವಾದ ಅಂಶ ಯಾವುದು ಅಂತ ಹುಡುಕಬೇಕು. ನಿಮ್ಮ 10 ತಲೆ ರಾವಣ ಯಾವುದು ಅಂದರೆ ನಿಮ್ಮ ದುರ್ಬಲವಾದ ಅಂಶ ಯಾವುದು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕುಂಭಕರ್ಣ 6 ತಿಂಗಳು ಯಾಕೆ ಮಲಗ್ತಿದ್ದ ಅನ್ನೋ ಸೀಕ್ರೆಟನ್ನು ಹೇಳೋಣ. ಅದು ಇನ್ನೂ ಶಾಕಿಂಗ್ ಸ್ಟೋರಿ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಬೆಲ್ ಐಕನನ್ನು ಒತ್ತೋದನ್ನು ಮರೆಯಬೇಡಿ. ಜೈ ಶ್ರೀರಾಮ್.